ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಸಾರ್ವಜನಿಕ ವೇದಿಕೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ರು. ಆ ವಿಡಿಯೋ ಈಗಲೂ ಇಂಟರ್ನೆಟ್ನಲ್ಲಿ ಲಭ್ಯ ಇದೆ. ಇನ್ನು ನಮ್ಮ ದೇಶದಲ್ಲಿರುವ ಸೆಗಣಿ ಭಕ್ತರು ದಿನ ಬೆಳಗೆದ್ದು ಇಸ್ರೇಲಿಗೆ ಜೈಕಾರ ಕೂಗ್ತಾರೆ. ಮುಸ್ಲಿಂ ದೇಶದ ವಿರೋಧಿಗಳೆಲ್ಲರಿಗೂ ಅವರು ಜೈಕಾರನು ಕೂಗ್ತಾರೆ. ಅವರ ಪರ ಹೋಮ ಹವನವೂ ಮಾಡ್ತಾರೆ. ಹಾಗೆ ಸೋಕಾಲ್ಡ್ ವಿಶ್ವಗುರು ಒಬ್ಬರು ಅಮೆರಿಕಕ್ಕೆ ಅಲ್ಲಿನ ತಲೆಕೆಟ್ಟ ಅಧ್ಯಕ್ಷ ಟ್ರಂಪ್ ಪರ ಜೈಕಾರ ಕೂಗಿದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಇದ್ಯಾವುದು ತಪ್ಪು ಅಂತ ಅನಿಸ್ಕೊಳ್ಳಲ್ಲ. ಘೋಷಣೆ ಕೂಗಿದವರ ಮೇಲೆ ಕೇಸ್ ದಾಖಲಾಗಿಲ್ಲ. ಘೋಷಣೆ ಕೂಗಿದವರು ಜೈಲಿಗೆ ಹೋಗುವ ಪ್ರಮೇಯವೂ ಬಂದಿಲ್ಲ. ಆದರೆ ಜೈ ಬಾಂಗ್ಲಾ ಎಂಬ ಘೋಷಣೆ ಕೂಗಿದ್ದಕ್ಕೆ ಮುಸ್ಲಿಂ ಮಹಿಳೆಯೊಬ್ಬರು ದೇಶದ್ರೋಹದ ಆರೋಪ ಹೊತ್ತುಕೊಂಡು ಜೈಲು ಸೇರಿ ಪಡಬಾರದ ಕಷ್ಟ ಅನುಭವಿಸಿದ್ದಾರೆ. ಇದೆಲ್ಲೋ ಯುಪಿ, ಬಿಹಾರ, ಗುಜರಾತಿನಲ್ಲಿ ನಡೆದಿರುವ ಘಟನೆ ಅಲ್ಲ. ನಮ್ಮದೇ ಕರ್ನಾಟಕದ ಬೆಂಗಳೂರು ಬಳಿ ನಡೆದಿದ್ದ ಘಟನೆ ಇದು. ಕೊನೆಗೂ ಕರ್ನಾಟಕದ ಹೈಕೋರ್ಟ್ ಆ ಮಹಿಳೆಗೆ ರಿಲೀಫ್ ಕೊಟ್ಟಿದೆ. ಜಾಮೀನು ಮಂಜೂರು ಮಾಡಿ ಬಿಡುಗಡೆ ಭಾಗ್ಯ ಕಲ್ಪಿಸಿದೆ. ಜೈ ಬಾಂಗ್ಲಾ ಎಂಬ ಘೋಷಣೆಗಾಗಿ ಬೆಂಗಳೂರಿನ ಜೈಲು ಸೇರಿದ್ದ ಪಶ್ಚಿಮ ಬಂಗಾಳದ ನಂದಿಗ್ರಾಮದ ನಿವಾಸಿ ಸರ್ಬಾನು ಖಾತೂಮ್ ಈಗ ಬೇಲ್ ಪಡೆದು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಘಟನೆ ಬಗ್ಗೆ ನಿಮಗೆ ನೆನಪಿರಬಹುದು. ಇದೇ ವರ್ಷದ ಜನವರಿ ತಿಂಗಳಿನಲ್ಲಿ ನಡೆದಿತ್ತು. ಆವಾಗ ಬೆಂಗಳೂರು ಸುತ್ತಮುತ್ತ ಹಿಂದೂ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳುವವರು ಪೌರತ್ವ ಪರಿಶೀಲನೆ ಕೆಲಸವನ್ನ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಯರನ್ನ ಹುಡುಕಾಡ್ತಾ ಇದ್ರು. ಇದೇ ಸಮಯದಲ್ಲಿ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿ ಬಳಿ ಹೆಬ್ಬಗೋಡಿ ಬಳಿ ಯಲ್ಲಾರೆಡ್ಡಿ ಅನ್ನುವರ ಜಮೀನಿನಲ್ಲಿ ಅಕ್ರಮ ವಲಸಿಗರು ಶೆಡ್ ಹಾಕಿದ್ದಾರೆ ಎಂಬ ಆರೋಪದಲ್ಲಿ ಅನಧಿಕೃತ ಮನೆಗಳನ್ನ ಜೆಸಿಬಿ ಮುಖಾಂತರ ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿತ್ತು. ಅದೇ ಸಂದರ್ಭದಲ್ಲಿ ಜೈ ಬಾಂಗ್ಲಾ ಘೋಷಣೆಯ ಪ್ರಹಸನ ಅಲ್ಲಿ ನಡೆದಿತ್ತು. ಆ ಜೆಸಿಬಿ ಕಾರ್ಯಾಚರಣೆಯ ವೇಳೆ ಮಹಿಳೆಯನ್ನ ಅಡ್ಡಗಟ್ಟುವ ವಿಡಿಯೋ ಒಂದು ವೈರಲ್ ಆಗಿತ್ತು. ಅಲ್ಲಿ ಒಂದು ಗುಂಪು ಪ್ರಚೋದಿಸಿದ ಕಾರಣಕ್ಕೆ 25 ವರ್ಷದ ವಿವಾಹಿತ ಮಹಿಳೆ ಸರ್ಬಾನು ಖಾತೂನ್ ಎಂಬಾಕೆ ಆ ಘೋಷಣೆಯನ್ನ ಕೂಗಿದ್ರು. ಆ ವಿಡಿಯೋ ನೋಡುವಾಗಲೇ ಗೊತ್ತಾಗ್ತಾ ಇತ್ತು ಆಕೆ ಸ್ವಯಂ ಇಚ್ಛೆಯಿಂದ ಘೋಷಣೆಯನ್ನ ಕೂಗಿರಲಿಲ್ಲ. ಆಕೆ ಪ್ರಚೋದನೆಗೆ ಒಳಗಾಗಿ ಘೋಷಣೆ ಕೂಗಿದ್ರು. ಆದರೂ ಆಕೆಯ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗಿತ್ತು. ಆಕೆ ಪಶ್ಚಿಮ ಬಂಗಾಳದವರು, ಹಾಗಾಗಿ ಆಕೆಯ ತವರು ರಾಜ್ಯದ ಪರವಾಗಿ ಘೋಷಣೆ ಕೂಗಿದ್ದಿರಬಹುದು. ಬೆಂಗಾಲ್ ಅಂತ ಹೇಳೋದು ಟಂಗ್ ಟ್ವಿಸ್ಟ್ ಆಗಿ ಬಾಂಗ್ಲಾ ಅಂತಾನೂ ಆಗಿರ್ಬೋದಲ್ವಾ? ಅದ್ಯಾವುದು ಇಲ್ಲಿ ಲೆಕ್ಕಕ್ಕೆ ಬಂದಿಲ್ಲ. ಯಾಕೆಂದ್ರೆ ಆಕೆ ಒಬ್ರು ಮುಸ್ಲಿಂ. ಡೈರೆಕ್ಟ್ ಸುಮೋಟೋ ಕೇಸ್, ಅದು ಕೂಡ ಕಠಿಣ ಕರಾಳ ಕಾನೂನಿನಡಿ ಕೇಸ್ ದಾಖಲಾಗಿತ್ತು. ಭಾರತದ ಸಾರ್ವಭೌಮ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತಂದಿರುವ ಆರೋಪ ಹೊರಿಸಿ ಕೇಸ್ ದಾಖಲಾಗಿತ್ತು. ಜನಾಂಗೀಯ ದ್ವೇಷ ಮೂಡಿಸುವ ಕೇಸ್ ದಾಖಲಾಗಿತ್ತು. BNS ಸೆಕ್ಷನ್ 152, 196, 197 ಮತ್ತು 353 ಈ ಜಾಮೀನು ರಹಿತ ಸೆಕ್ಷನ್ ಅಡಿ ಕೇಸ್ ದಾಖಲಿಸಿ ಬಡಪಾಯಿ ಮಹಿಳೆಯನ್ನ ಜೈಲಿಗೆ ಅಟ್ಟಲಾಗಿತ್ತು. ಕೇವಲ ಒಂದು ಘೋಷಣೆ ಕೂಗಿದ ಕಾರಣಕ್ಕೆ. ಅದು ಕೂಡ ಆಕೆ ಸ್ವಇಚ್ಛೆಯಿಂದ ಕೂಗಿರುವ ಘೋಷಣೆ ಆಗಿರಲಿಲ್ಲ. ಅದು ಪ್ರಚೋದನೆಗೆ ಒಳಗಾಗಿ ಭಾವೋದ್ವೇಗದಿಂದ ಕೂಗಿದ್ದ ಘೋಷಣೆ ಆಗಿತ್ತು. ಒಂದು ಘೋಷಣೆ ಕೂಗಿದ್ದಕ್ಕೆ ಮಹಿಳೆ ಅಂತನೂ ನೋಡದೆ ಕರಾಳ ಸೆಕ್ಷನ್ ಅಡಿ ಕೇಸ್ ದಾಖಲಿಸಿ ಮಹಿಳೆಯನ್ನ ಜೈಲಿಗೆ ಅಟ್ಟಿದ ವ್ಯವಸ್ಥೆಯ ಬಗ್ಗೆ ನಮಗೆ ನಿಜಕ್ಕೂ ಅಸಹ್ಯ ಹುಟ್ಟುತ್ತೆ. ಹೊಟ್ಟೆಪಾಡಿಗಾಗಿ ದೂರದ ಊರಿನಿಂದ ಬಂದಿದ್ದ ಬಡಪಾಯಿ ಮಹಿಳೆ ಇವರಿಗೆ ದೇಶದ ಸಾರ್ವಭೌಮತೆ ಮತ್ತು ಐಕ್ಯತೆಗೆ ಅಪಾಯಕಾರಿಯಾಗಿ ಕಾಣ್ತಾರೆ ಅಂದ್ರೆ ಏನ್ ಹೇಳೋದು? ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಮೂಗಿನ ನೇರಕ್ಕೆ ಇದು ನಡೆದಿತ್ತು. ನಮ್ಮ ಪ್ರಶ್ನೆ ಏನಂದ್ರೆ, ಆಕೆ ಜೈ ಬಾಂಗ್ಲಾ ಘೋಷಣೆ ಕೂಗಿದ್ದಕ್ಕೆ ಜೈಲಿಗೆ ಹೋಗ್ಬೇಕು ಎಂದಾದ್ರೆ ಈ ಹಿಂದೆ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ್ದಕ್ಕೆ ಸೋಕಾಲ್ಡ್ ದೇವಮಾನವನನ್ನು ಜೈಲಿಗೆ ಅಡ್ಬೇಕಾಗಿತ್ತಲ್ಲ. ಅಸಲಿಗೆ ಬಾಂಗ್ಲಾ ಏನು ನಮ್ಮ ವಿರೋಧಿ ದೇಶ ಅಲ್ಲ. ಬಾಂಗ್ಲಾದೇಶಕ್ಕೂ ಭಾರತಕ್ಕೂ ಒಳ್ಳೆ ಬಾಂಧವ್ಯವೇ ಇದೆ. ಆದರೆ ಪಾಕ್ ಹಾಗಲ್ಲ. ಅದು ನಮ್ಮ ಕಡು ವೈರಿಯಂತೆ ಇದೆ. ಅದೇ ಪಾಕಿಸ್ತಾನಕ್ಕೆ ರವಿಶಂಕರ್ ಜೈಕಾರ ಹಾಕಿದ್ದು. ಆದರೂ ಆತನ ಮೇಲೆ ಕ್ರಮ ಇಲ್ಲ. ಅದನ್ನ ಶಾಂತಿಯ ಕ್ರಮವಾಗಿ, ಸ್ನೇಹದ ನಡೆಯಾಗಿ ನೋಡಲಾಗತ್ತೆ. ಆದರೆ ಬಂಗಾಳದ ಮುಸ್ಲಿಂ ದೀದಿ ಒಂದು ಘೋಷಣೆ ಕೂಗಿದ್ರೆ ಡೈರೆಕ್ಟ್ ಜೈಲು. ಇಲ್ಲಿ ಪರದೇಶಗಳಿಗೆ ಜೈಕಾರ ಕೂಗಿದವರ ಮೇಲೆ ಕಠಿಣ ಸೆಕ್ಷನ್ ಅಡಿ ದಾಖಲಿಸಿ ಅವರನ್ನ ಜೈಲಿಗೆ ಅಟ್ಟುವುದಾದ್ರೆ ದಿನಾಲು ತುಂಬಾ ಮಂದಿಯನ್ನ ಜೈಲಿಗೆ ಅಟ್ಟಬೇಕಾಗತ್ತೆ. ಇಸ್ರೇಲಿಗೆ, ಇರಾನಿಗೆ, ಅಮೆರಿಕಕ್ಕೆಲ್ಲ
ಜೈಕಾರ ಕೂಗುವವರನ್ನು ಜೈಲಿಗೆ ಅಡ್ಬೇಕಾಗತ್ತೆ. ಇಲ್ಲ ಇಸ್ರೇಲ್ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳೋದಾದ್ರೆ ಬಾಂಗ್ಲಾದೇಶ ಕೂಡ ನಮ್ಮ ಮಿತ್ರ ರಾಷ್ಟ್ರವೇ. ಬಾಂಗ್ಲಾದೇಶ ಏನು ನಮ್ಮ ಶತ್ರು ದೇಶ ಅಲ್ಲ. ಬಾಂಗ್ಲಾದೇಶಕ್ಕೂ ಭಾರತಕ್ಕೂ ಗಾಢ ಸಂಬಂಧ ಇದೆ, ವ್ಯಾಪಾರ ಒಪ್ಪಂದಗಳಿದೆ. ಬಾಂಗ್ಲಾದಲ್ಲಿ ಭಾರತದ ಬೃಹತ್ ಹೂಡಿಕೆ ಕೂಡ ಇದೆ. ಬಾಂಗ್ಲಾದಿಂದ ಓಡಿ ಬಂದಿರುವ ಶೇಖ್ ಹಸೀನಾಗೆ ನೆಲೆ ಕೊಟ್ಟಿರುವುದು ನಮ್ಮ ಭಾರತ. ಹಾಗೆ ಬಾಂಗ್ಲಾದೇಶದ ಹೊಸ ಚುನಾಯಿತ ಸರ್ಕಾರವನ್ನು ನಮ್ಮ ಮೋದಿಜಿಯವರೇ ಅಭಿನಂದಿಸಿದ್ದಾರೆ, ಬಾಂಗ್ಲಾದೇಶದ ಜನರನ್ನು ಅಭಿನಂದಿಸಿದ್ದಾರೆ. ಆದರೆ ಜೈ ಬಾಂಗ್ಲಾ ಅಂತ ಹೇಳಿದ್ದಕ್ಕೆ ಪಶ್ಚಿಮ ಬಂಗಾಳದ ಸರ್ಬಾನು ಖಾತೂನ್ ಮಾತ್ರ ದೇಶದ್ರೋಹಿಯಾಗಿ ಜೈಲು ಸೇರಬೇಕಾಗತ್ತೆ. ಆಕೆ ದೇಶದ್ರೋಹಿ ಎಂಬ ನಿರ್ಣಯಕ್ಕೆ ನಮ್ಮ ವ್ಯವಸ್ಥೆ ಬಂದಿತ್ತು. ಆಕೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕು ಅಂತ ಪೊಲೀಸರು ಕಠಿಣ ಕೇಸನ್ನ ದಾಖಲಿಸಿ ಬಂಧಿಸಿದ್ರು. ಆಕೆ ಆ ಕೇಸ್ನಿಂದ ಸ್ವಲ್ಪ ರಿಲೀಫ್ ಪಡೆಯಲು ಒದ್ದಾಡಬೇಕಾಯಿತು. ಸರ್ಬಾನು ಖಾತೂನ್ ಜಾಮೀನಿಗಾಗಿ ಮೊದಲು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮೊರೆ ಹೋಗಿದ್ರು, ಆದರೆ ಕೋರ್ಟ್ ಜಾಮೀನು ಕೊಟ್ಟಿರಲಿಲ್ಲ. ಬಳಿಕ ಜಿಲ್ಲಾ ನ್ಯಾಯಾಲಯದಲ್ಲೂ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಕೊನೆಗೆ ಆಕೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ಆಕೆಯ ಪರವಾದ ಬಲವಾದ ವಾದ ಮಂಡನೆಯಾಗಿತ್ತು. ಖಾತೂನ್ ಪರ ವಾದ ಮಂಡಿಸಿದ್ದು ವಕೀಲ ರಾಶಿಫ್ ನಾಯರ್ ಮೂಲೆ. ಅವರ ವಾದ ಎಷ್ಟು ಬಲವಾಗಿತ್ತು ಅಂದರೆ, ಹೋರಿಸಲಾಗದ ಸೆಕ್ಷನ್ಗಳ ಗಂಭೀರತೆಗಿಂತ ಹೆಚ್ಚಾಗಿ ಅಲ್ಲಿ ಅಂತಹ ಅಪರಾಧ ನಿಜಕ್ಕೂ ಸಂಭವಿಸಿದೆಯೇ ಎಂಬ ಅಂಶದ ಮೇಲೆ ಪ್ರಬಲ ವಾದವನ್ನ ಮಂಡಿಸಿದರು. ಹಾಗೆ ಪ್ರಾಸಿಕ್ಯೂಷನ್ ಸಾಕ್ಷ್ಯವಾಗಿ ನೀಡಿದ್ದ ವಿಡಿಯೋವನ್ನೇ ಅವರು ತನ್ನ ಕಕ್ಷಿದಾರರ ರಕ್ಷಣೆಗೆ ಬಳಸಿಕೊಂಡ್ರು. ಆ ವಿಡಿಯೋದಲ್ಲೇ ಎಲ್ಲವೂ ಅಡಕವಾಗಿದೆ. ಆ ವಿಡಿಯೋದಲ್ಲಿ ಆರೋಪಿಯನ್ನ ಅಡ್ಡಗಟ್ಟಿ ಕಿರುಕುಳ ನೀಡಿ ಒತ್ತಡ ಹೇರಿ ಬಲವಂತವಾಗಿ ಘೋಷಣೆ ಕೂಗುವಂತೆ ಮಾಡಲಾಗಿರುವುದು ದಾಖಲಾಗಿದೆ. ಇದು ಸಂವಿಧಾನ ನೀಡಿರುವ ವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಲಾಯರ್ ಕೋರ್ಟಿಗೆ ತಿಳಿಸಿದರು. ಹಾಗೆ ಆರೋಪಿಯು ಸ್ವಇಚ್ಛೆಯಿಂದ ಯಾವುದೇ ದೇಶ ವಿರೋಧಿ ಘೋಷಣೆ ಕೂಗಿಲ್ಲ, ಪ್ರಚೋದನೆ ನೀಡಿ ಕೆರಳಿಸುವ ಮೂಲಕ ಕೃತ್ಯ ಎಸಗುವಂತೆ ಮಾಡಿ ನಂತರ ಅದನ್ನೇ ಸಾಕ್ಷ್ಯವಾಗಿ ಬಳಸುವುದು ನ್ಯಾಯದ ತತ್ವಕ್ಕೆ ವಿರುದ್ಧವಾಗಿದೆ ಅಂತಾನೂ ವಕೀಲರು ವಾದ ಮಂಡಿಸಿದರು. ಈ ಪ್ರಕರಣದಲ್ಲಿ ಮಹಿಳೆಯನ್ನ ತಡೆದು ಪ್ರಚೋದಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ಬಡ ಮಹಿಳೆಯ ಮೇಲೆ ಕ್ರಮ ಜರುಗಿಸಿರುವುದು ಕೂಡ ಕಾನೂನಿನ ದುರ್ಬಳಕೆ ಅಂತ ವಕೀಲರು ಬಲವಾದ ವಾದವನ್ನ ಮುಂದಿಟ್ಟರು. ಇಲ್ಲಿ ಆರೋಪಿಯಾಗಿರುವ ಮಹಿಳೆಯ ಬಂಧನವೇ ಅಕ್ರಮ, ಅದು ಸಂವಿಧಾನದ ಆರ್ಟಿಕಲ್ 22ರ ಉಲ್ಲಂಘನೆ ಅಂತ ವಾದಿಸಿದರು. ಹಾಗೆ ಪೊಲೀಸರ ಕ್ಷಿಪ್ರ ಕ್ರಮಕ್ಕೂ ಲಾಯರ್ ಆಕ್ಷೇಪ ವ್ಯಕ್ತಪಡಿಸಿದರು. ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಕಂಡ ವಿಡಿಯೋ ಆಧಾರದ ಮೇಲೆ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಆದರೆ ಎಫ್ಐಆರ್ ಹಾಕುವ ಮುನ್ನ ಯಾವುದೇ ಪ್ರಾಥಮಿಕ ತನಿಖೆಯನ್ನು ನಡೆಸಿಲ್ಲ, ವಿಡಿಯೋದ ಅಸಲಿಯತ್ತು ಏನು ಅಂತಾನು ಪರಿಶೀಲಿಸಿಲ್ಲ. ಪೊಲೀಸರ ಈ ನಡೆ ಏನಿದೆ ಅದು ಇತ್ತೀಚೆಗೆ ಡಿಜಿಪಿ ಕೊಟ್ಟಿರುವ ನಿರ್ದೇಶನಗಳಿಗೆ ವಿರುದ್ಧವಾಗಿದೆ ಅಂತ ವಕೀಲರು ವಾದಿಸಿದರು. ಅಲ್ಲದೆ ಆ ವಿಡಿಯೋ ಹರಿಬಿಟ್ಟ ಸಾಮಾಜಿಕ ಜಾಲತಾಣದ ಖಾತೆ ಯಾರದ್ದು ಎಂಬ ಬಗ್ಗೆ ಉಲ್ಲೇಖ ಇಲ್ಲ, ಅವರ ವಿರುದ್ಧವೂ ಕ್ರಮ ಕೈಗೊಂಡಿಲ್ಲ. ಹಾಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಪುರಸ್ಕರಿಸಲು ಬೇಕಾದ ಪ್ರಮಾಣ ಪತ್ರವು ಇಲ್ಲ ಎಂಬ ಪ್ರಕ್ರಿಯೆಯ ಲೋಪದೋಷವನ್ನ ಆರೋಪಿಯ ಪರ ವಕೀಲರು ಹೈಕೋರ್ಟ್ನಲ್ಲಿ ಎತ್ತಿ ತೋರಿಸಿದರು. ಹಾಗೆ ಆರೋಪಿಯನ್ನ ಬಂಧಿಸುವ ಮುನ್ನ ಪಾಲಿಸಬೇಕಾದ ನಿಯಮಗಳನ್ನ ಪಾಲಿಸಿಲ್ಲ, ಸೆಕ್ಷನ್ 35ರ ನೋಟಿಸ್ ಸೇರಿದಂತೆ ಅಗತ್ಯ ದಾಖಲೆಗಳಿಗೆ ಆರೋಪಿಯನ್ನ ಠಾಣೆಯಲ್ಲಿ ಕೂಡಿ ಹಾಕಿ ನಾಮಕಾವಸ್ಥೆ ಸಹಿ ಪಡೆಯಲಾಗಿದೆ ಎಂಬ ದೂರನ್ನ ವಕೀಲರು ಪೀಠದ ಮುಂದೆ ಇಟ್ಟರು. ಹಾಗೆ ಆರೋಪಿಗೆ ತಿಳಿದಿರುವ ಭಾಷೆಯಲ್ಲಿ ಬಂಧನದ ಕಾರಣವನ್ನ ನೀಡಿಲ್ಲ ಅಂತ ಕೋರ್ಟ್ ಗಮನಕ್ಕೆ ತರಲಾಯಿತು. ಆರೋಪಿಯು ಭಾರತೀಯ ಪ್ರಜೆಯಾಗಿದ್ದು ಯಾವುದೇ ದೇಶ ವಿರೋಧಿ ಘೋಷಣೆ ಕೂಗಿಲ್ಲ. ಅವರು 3 ಬಾರಿ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿರುವುದು ಸ್ಪಷ್ಟವಾಗಿ ದಾಖಲಾಗಿದೆ. ಒತ್ತಡ ಹಾಗೂ ಪ್ರಚೋದನೆಯಿಂದ ಹೇಳಿಸಿದ ಘೋಷಣೆಗಳು ಸ್ವೀಕಾರಾರ್ಹ ಅಲ್ಲ, ಇದರಲ್ಲಿ ಅಪರಾಧಿಕ ಮನಸ್ಸು ಕಂಡು ಬರದೇ ಇರುವುದರಿಂದ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿಲ್ಲ. ನ್ಯಾಯಸಮ್ಮತ ಮತ್ತು ಸಮಂಜಸವಾದ ಕಾನೂನು ಪ್ರಕ್ರಿಯೆಯನ್ನು ಹೊರತುಪಡಿಸಿ ಸಂವಿಧಾನ ಕೊಟ್ಟ ಯಾವುದೇ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಲಾಗದು. ಆದುದರಿಂದ ಈ ಬಂಧನ ಕಾನೂನು ಬಾಹಿರ ಮತ್ತು ಜಾಮೀನು ಅವರ ಹಕ್ಕು ಅಂತ ವಕೀಲ ರಾಶಿಫ್ ನಾಯರ್ ಮೂಲೆ ಪ್ರತಿಪಾದಿಸಿದರು. ಇನ್ನು ಆರೋಪಿ ಪರ ವಾದಕ್ಕೆ ಸರ್ಕಾರದ ಪರ ವಕೀಲರು ತಕರಾರು ಎತ್ತಿ ಪ್ರಕರಣ ಗಂಭೀರ ಸ್ವರೂಪದ್ದಾಗಿರುವುದರಿಂದ ಜಾಮೀನು ನೀಡಬಾರದೆಂದು ಕೋರಿದರು. ಈ ಕಾಂಗ್ರೆಸ್ ಸರ್ಕಾರದ ವಕೀಲರು ಕಲ್ಲಡ್ಕ ಪ್ರಭಾಕರ ಭಟ್ಟನಿಗೆ ಜಾಮೀನು ಕೊಡುವಾಗ ಯಾವುದೇ ತಕರಾರು ಮಾಡಲ್ಲ, ಭಟ್ಟನನ್ನ ಬಂಧಿಸಲ್ಲ ಅಂತ ಕಾಂಗ್ರೆಸ್ ಸರ್ಕಾರವೇ ಕೋರ್ಟ್ಗೆ ಹೇಳುತ್ತೆ. ಆದರೆ ಯಾವುದೇ ತಪ್ಪು ಮಾಡದ ದಿನಗೂಲಿ ಮಾಡಿ ಬದುಕುವ ಮಹಿಳೆಗೆ ಜಾಮೀನು ಕೊಡಬಾರದು ಅಂತ
ಈ ಸರ್ಕಾರದ ಗ್ರೇಟೆಸ್ಟ್ ವಕೀಲರು ವಾದ ಮಾಡ್ತಾರೆ. ಆದರೆ ಹೈಕೋರ್ಟ್ ಆರೋಪಿಯ ವಾದವನ್ನ ಪುರಸ್ಕರಿಸುತ್ತೆ. ಆರೋಪಿಗೆ ಜಾಮೀನು ಕೂಡ ಕೊಟ್ಟಿದೆ. ಇದರಿಂದ ಒಬ್ಬಳು ಬಡಪಾಯಿ ಮಹಿಳೆ ನಿಟ್ಟುಸಿರು ಬಿಡುವಂತಾಗಿದೆ. ಆಕೆಯನ್ನ ಪೀಡಿಸಿದ ಈ ವ್ಯವಸ್ಥೆಗೆ ಶಪಿಸದೆ ಇನ್ನೇನು ಮಾಡೋದು ಹೇಳಿ? ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.